Hi friends, welcome back to Nihal Tej YouTube channel. ನಾನು ಇವತ್ತು ಶಿರಡಿಗೆ ಹೋಗ್ತಾ ಇದ್ದೀವಿ. ನಾವು ನಿನ್ನೆ ಬೆಂಗಳೂರಿನಿಂದ 7:30 ಎಲ್ಲ ಟ್ರೈನ್ ಹತ್ತಿದ್ವಿ. ಈಗ ಟೈಮ್ ಸುಮಾರು 1:15 ಏನೋ 2 ಗಂಟೆ ಆಗ್ತಾ ಇದೆ ಗೈಸ್. ಬನ್ನಿ ಗೈಸ್, ನಾವೀಗ ಶಿರಡಿಗೆ ಹೋಗೋಣ. ನೋಡಿ ಗೈಸ್, ನಾವೀಗ ಬಸ್ಸಲ್ಲಿದ್ದೀವಿ. ಏನೋ ಸ್ವಲ್ಪ ರೀಚ್ ಆಗ್ತೀವಿ ಲಾಡ್ಜಿಗೆ. ಅಲ್ಲಿ ಹೋದ್ಮೇಲೆ ನಾವು ಊಟ ಮಾಡ್ತೀವಿ ಗೈಸ್. ಬೆಂಗಳೂರಿನಿಂದ ಕೊಪ್ಪರ್ಗಾಂವ್ ತನಕ ಟ್ರೈನಲ್ಲಿ ಬಂದ್ವಿ. ಈಗ ಕೊಪ್ಪರ್ಗಾವ್ನಿಂದ ಶಿರಡಿಗೆ ನಾವು ಟ್ರೈನಲ್ಲಿ ಹೋಗೋಕ್ಕಾಗಲ್ಲಂತೆ. ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಅಥವಾ ನಿಮ್ಮದು ಓನ್ ವೆಹಿಕಲ್ಸ್ ಯಾವುದಾದ್ರೂ ಆಗಿರಲಿ ತಗೊಂಡು ಹೋಗ್ಬೋದು. ಬಟ್ ಟ್ರೈನ್ಸ್ ಇಲ್ಲ ಅಂತೆ. ಚೆನ್ನಾಗಿದೆ ಅಂದರೆ ಒಂಚೂರು ಶೇಕ್ ಆಗ್ತಿದೆ ಗೈಸ್. ಇದಕ್ಕಂದರೆ ಇದು ರೀಚ್ ಆಗಿದ್ದೀವಿ ಗೈಸ್. ಈಗ ಊಟ ಮಾಡೋಕ್ಕೆ ಹೋಗಬೇಕು. ಗೈಸ್ ಏನೋ ಇಲ್ಲಿ ಹೊರಗೆ ಏನು ನಡೀತಾ ಇದೆ, ಮಾತಾಡ್ತಿದ್ದಾರೆ. ಭಾಳ ಜೋರು ವಾಯ್ಸ್ ಕೇಳಿಸ್ತಾ ಇದೆ. ಇವ್ರು ನಮ್ಮ ನೋಡಿ ಗೈಸ್. ஒரு முறை என்ன பாரம்மா கடவுளின் கண்கள் நீ அம்மா காவலிலும் ಬರ್ತೀವಿ ಗೈಸ್. ಆದರೆ ಹೋದ ವರ್ಷ ಯಾಕೆ ಮಾಡಲಿಲ್ಲ ನನ್ನ ವಿಡಿಯೋ ಅಂದರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಗೈಸ್. ಇದೇ ಹೆಸರದು ನಿಹಾಲ್ ತೇಜ್ ಯೂಟ್ಯೂಬ್ ಚಾನಲ್ ಅಂತ. ಅದು ಯಾರೋ ಏನೋ ಸಸ್ಪೆಂಡ್ ಏನೋ ಮಾಡಿದರೆ, ನನಗೂ ಗೊತ್ತಿಲ್ಲ. ಮತ್ತೆ ಒಂದು ವರ್ಷ ಆದಮೇಲೆ ನಾನು ಮತ್ತೆ ಬೇಡ, ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆ ಅಕೌಂಟ್ ಬಂದಿಲ್ಲ, ಇದು ಬೇರೆ ಅಕೌಂಟು. ಆ ಅಕೌಂಟು ಸುಮಾರು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಒಂದು 1000 ಹಂಗಿದ್ರು ಗೈಸ್. 1000 ಆಗೋಕ್ಕಿಂತ 50-30 ಜನ ಅಷ್ಟೇ ಬೇಕಾಗಿರೋದು ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ. ಮತ್ತು ಈಗ ನಿಮ್ಮ ಪ್ರೀತಿನ ಬೇಕು ನೋಡಿ ಗೈಸ್. ಇಲ್ಲೊಂದು ದೇವಸ್ಥಾನ ಐತೆ, ನೋಡ್ಬೋದು ಗೈಸ್. ಇಲ್ಲೆಲ್ಲ ಏನೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ. ಈಗ ಲಾಡ್ಜಿಗೆ ಹೋಗ್ತಾರಾ ಅಥವಾ ಊಟ ಮಾಡೋಕ್ಕೆ ಹೋಗ್ತಾರಾ ಅಂತ ನೋಡೋಣ. ನಿಮಗೊಂದು ಫುಲ್ ಹೊಟ್ಟೆ ಎಷ್ಟಿದೆ ನನಗೆ ಎಷ್ಟು ನೋಡೋಣ. ಈಗ ಊಟ ಮಾಡೋಕ್ಕಂತ ಬಂದಿದ್ದೀವಿ. ನೋಡ್ಬೋದು ಐ ಲವ್ ಶಿರಡಿ ಕರ್ನಾಟಕ ಭವನ ಅಂತ ಬರ್ತಿದೆ. ತೋರಿಸ್ತೀನಿ. ರಶ್ ಇದೆ, ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನೋಡಿ. ನೋಡ್ಬೋದು ಸಣ್ಣ ಪಣ್ಣನ ಹೆಸರು ರಜನಿಕಾಂತ್ ಅಂತ. ಅವನ ಹೆಸರು नमो नमः श्री साई नमो नमः श्री साई नमो नमः ಪ್ರಯತ್ನ ಪಟ್ಟು ನಾನು ಬರಬೇಕು ಅಂತ ಅನ್ಕೊಂಡು ಎಷ್ಟೋ ಜನ ಫ್ಲೈಟಿಗೆ ಬಂದು ವಾಪಸ್ ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಅದೇ ಇವ್ರಿಗೆ ದೈವಶಕ್ತಿ ತುಂಬಾ ಚೆನ್ನಾಗಿದೆ. ಗುರುಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಷ್ಟು ಜನ ಭಕ್ತಾರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇವ್ರು ಸದಾ ಇದೇ ರೀತಿ ಭಕ್ತಾರನ್ನ ಕರ್ಕೊಂಡ್ ಬರ್ತಾ ಇದ್ರಿ. ಎಲ್ಲರೂ ಒಮ್ಮೆ ಅವ್ರಿಗೆ ವಿಶ್ವಾಸ ತಿಳಿಸ್ಕೊಡಿ, ಒಮ್ಮೆ ಆಶೀರ್ವಾದ ಮಾಡಿ. ಅವರ ಪಾವನ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗಲಿ. ಎಲ್ಲೊಮ್ಮೆ ಜೋರಾಗಿ ಚಪ್ಪಾಳೆ. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ. ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ನಾವೆಲ್ಲರೂ ಈಗ ನಾವು ಮತ್ತೆ ಬಸ್ ಹತ್ಕೊಂಡು ಸನಿ ಶಿಂಗಾಪುರ್ಗೆ ಹೋಗ್ತೀವಿ. ಬನ್ನಿ ಗೈಸ್ ಹೋಗೋಣ.
ಇಟ್. ಟ್ರೆಂಡ್ ಸ್ಯಾಂಡಲ್ವುಡ್ ಅಲ್ಲೂ ನಾವೇ ಮಗ ಟ್ರೆಂಡ್, ಬಾಲಿವುಡ್ ಅಲ್ಲೂ ನಾವೇ ಮಗ ಟ್ರೆಂಡ್, ರ್ಯಾಪ್ ಫೀಲ್ಡ್ ಅಲ್ಲೂ ನಾವೇ ಮಗ ಟ್ರೆಂಡ್, ಮಗ ಟ್ರೆಂಡ್ ಮಗ ಟ್ರೆಂಡ್ ಮಗ ಪವರ್ ಸ್ಟಾರ್ ಫ್ಯಾನ್ ನಂಗೆ ಬಾಸ್ ಅವ್ರೆ ಅಪ್ಪು ಅವರ ದಾರಿಲಿ ನಡೀತೀನಿ ಮಾಡೋದಿಲ್ಲ ತಪ್ಪು ಫಾರ್ ಎವರ್ RCB ನಂಗೆ ಗೆದ್ರು ಸೋತ್ರು ಇವಾಗ ನಾವೆಲ್ಲರೂ ಬಸ್ ಹತ್ಕೊಂಡು ಕುಂತಿದ್ವಿ ರೆಡಿಯಾಗಿ. ಈಗ ನಾವು ಗೈಸ್ ನಾವು ಲೇಟ್ ಆಗಿದ್ದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫೈನಲಿ ನಾವು ಹೋಗ್ತಿದ್ದೀವಿ ಗೈಸ್. ನಾವಿವಾಗ ಬಸ್ಸಲ್ಲಿ ಟ್ರೂತ್ ಆರ್ ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ. ಇವಾಗ ಫಸ್ಟ್ ಪ್ಲೇಯರ್ ಬಂದ್ಬಿಟ್ಟು ವಾಲಂಟರಿ ಕಲ್ಪನಾ. ಯಾರೇ ನೀನು? ಕಲ್ಪನಾ. ಇಲ್ಲಿಗೆ ಯಾಕೆ ಬಂದೆ? ಲೆಕ್ಕ ಚುಕ್ತ ಮಾಡೋದಿಕ್ಕೆ. ಬನ್ನಿ guys, ಕೇಳೋಣ. ಟ್ರೂತ್ ಆರ್ ಡೇರ್ ಏನ್ ಕ್ವಶನ್ ಕೇಳ್ತಿದ್ದೀವಿ ಅಂದ್ರೆ ಅಕ್ಕಗೆ ಫೇವ್ರೆಟ್ ಫೋಟೋ 5 ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಆಡಕ್ಕೆ ಬರ್ತಿರೋದು ಸ್ಟೂಡೆಂಟ್. ಸೈಡಿಗೆ ಹೋಗು ರಂಗ ಬರ್ತವನೆ, ಸೈಡಿಗೆ ಹೋಗು ರಂಗ ಬರ್ತವನೆ. ಟ್ರೂತ್ ಆರ್ ಡೇರ್? ಏನ ಡೇರ್. ಈಗ ನಿಮ್ಮಪ್ಪ ಆದ್ರೂ ಅಮ್ಮನ ಜೊತೆ ಹೋಗಿ ಐ ಲವ್ ಯು ಅಪ್ಪ ಅಮ್ಮ. ಉಸಿರೇ ನನ್ನುಸಿರೇ ನೀನಮ್ಮ, ಪ್ಲೇಯರ್ ಬರ್ತಿರೋದು ಶಿಲ್ಪ MK. ನಮ್ಮಮ್ಮ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ, ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ. ಪಪ್ಪಗೆ ಫೋನ್ ಮಾಡಿ ಯಾವ್ದಾದ್ರು ಒಂದು ಸಾಂಗ್ ನಿನ್ನ ಇಷ್ಟವಾದ ಸಾಂಗ್ ಕನ್ನಡ. ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ. ನೆಕ್ಸ್ಟ್ ಬರ್ತಿರೋರು ಒನ್ ಅಂಡ್ ಓನ್ಲಿ ತಾತ. ಅಜ್ಜಿಗೆ ಐ ಲವ್ ಯು. ಹೇಳ್ತತ ಏನೋ ಒಂದು ಹೇಳ್ತತ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿ. ಈಗ ನೆಕ್ಸ್ಟ್ ಬರೋರು ಕಾಂಚು ಮಾಮ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಚೇಂಜ್ ಆಯ್ತು ಗೈಸ್. ಡ್ಯಾನ್ಸ್ ಮಾಡ್ತಾರೆ ಮನೆಗೆ ಎಷ್ಟು ಡ್ಯಾನ್ಸ್ ಮಾಡ್ತಾರೆ.
ಈಗ ಸನ್ನಿ ದರ್ಶನ ಆಯ್ತು ಫ್ರೆಂಡ್ಸ್, ನಾವಿಲ್ಲೇ ಇದ್ದೀವಿ. ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ಎಲ್ಲರೂ ಕುಂತಿದ್ದಾರೆ. ಇನ್ನು 2 ತಾಸು ನೋಡಿ ಏನು ಎಕ್ಸ್ಪೀರಿಯನ್ಸ್ ಆಯಿತು ಏನು ಅಂತ ಕೇಳ್ಕೊಂಬರೋಣ ಗೈಸ್ ಎಲ್ಲರೂ. ನೋಡಿ ಅಲ್ಲೆಲ್ಲ ಹೋಗ್ಬಂದೆಲ್ಲ ದರ್ಶನ ಆಯಿತು. ಏನು ಎಕ್ಸ್ಪೀರಿಯನ್ಸ್ ಆಯಿತು? ಆಮೇಲೆ ನಾವು ಬಂದಾಗ ಮಂಗಳಾರತಿ ಆಗ್ತದೆ, ಅದು ತುಂಬ ಈಗ ದೇವಸ್ಥಾನಕ್ಕೆಲ್ಲ ಏನಂತ ಖುಷಿ ಅನಿಸುತ್ತೆ, ಇಷ್ಟ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಏನನ್ನಿಸ್ತು, ಪುಣ್ಯವು ದರ್ಶನ ಆಗಿದ್ದು ಆ ಪುಣ್ಯವು ಎಲ್ಲೂ ಕರ್ನಾಟಕದಲ್ಲಿ ನಾವೇ ಇಲ್ಲಿ ಮತ್ತು ಇಲ್ಲಿ ಅದನ್ನ ದರ್ಶನ ಮಾಡಕ್ಕೆ ಬಂದೀವಿ ಅಂದ್ರೆ ನಮ್ಗೆ ಪುಣ್ಯವು. ಭಕ್ತಿ ಜಾಸ್ತಿ ಆಮೇಲೆ ನಾವು ಒಬ್ಬೊಬ್ಬರೇ ಇಷ್ಟು ದೂರ ಬರೋಕ್ಕಾಗಲ್ಲ, ಸ್ಟೇಟಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದು ನಮಗೆ ಭಾಳ ಸಂತೋಷ ಆಯಿತು. ಅವರಿಗೆ ಆಯುಷು ಆರೋಗ್ಯ, ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ಅವ್ರಿನ್ನೂ ಹೆಚ್ಚಿನ ಸಂಖ್ಯೆಯಾಗ ನಮ್ಮಂಥವ್ರನ್ನ ಕರ್ಕೊಂಡು ಬಂದು ದೇವ್ರ ದರ್ಶನ ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವರೆಲ್ಲ ದರ್ಶನ ಮಾಡಿದ್ಯಲ್ಲ, ಎಲ್ಲ ಆಯ್ತಲ್ಲ, ದೇವರೆಲ್ಲ ಖುಷಿ ಆಯಿತು, ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕರ್ಕೊಂಡು ಬಂದಿರತಕ್ಕಂಥ ನಮ್ಮ ತುಂಬ ಹೃದಯದ ಈಗ ದರ್ಶನ ಎಲ್ಲ ಮಾಡಿದ್ರಲ್ಲ ಏನಂತ? ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ ದೇವಸ್ಥಾನಕ್ಕೆ ಬಂದಾಗ. ಫ್ಯಾಮಿಲಿ ಒಂದು ಸ್ಪೆಷಲ್ ಖುಷಿ ಅನಿಸುತ್ತೆ. ಹಿಂಗೆ ಎಲ್ಲರೂ ಬರ್ತಿದ್ರೆ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಜನ ಬರ್ತಾರೆ ಮತ್ತು ಮಾರ್ನಿಂಗ್ ನೋಡಿ ಗೈಸ್, ಇಲ್ಲಿ ಫೋಟೋ ಶೂಟಿಂಗ್ ನಡೀತಾ ಇದೆ. ನಿಮ್ಮಿಬ್ಬರು ತಕ್ಷಣ ಗಡ 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 ನಿಂತಿರ್ತೀವಿ. ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ನೆಟ್ಟಿಗಿಟ್ಟೆಲ್ಲ ಆಗಿದೆ, ಅಲ್ಲಿ ನೋಡೋಕ್ಕೆ ಒಂಚೂರು ಜಾಗ ಮಾಡಿಸಿದೆ. A brother from another mother, my brother from ಎಲ್ಲರೂ ಈಗ